ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಸಮೋಸ ಮಾಡೀವ್ರಿ ಮನ್ಯಾಗನ. ಸಮೋಸ ಅಂತೂ ಭಾರಿ ಬೆಸ್ಟ್ ಆಗ್ಯಾವ್ರಿ. ಇಲ್ಲಿ ನೋಡ್ರಿ ಸಮೋಸಕ್ಕೆ ಏನೇನು ಬೇಕು ಅನ್ನೋದು ನೋಡ್ಕೊಂಬರೋಣ ಬರ್ರಿ. ಇಲ್ಲಿ 1 ಕಪ್ ಗೋಧಿ ಹಿಟ್ಟು ತೊಗೊಂಡೀವ್ರಿ ನಾವು. 1 ಕಪ್ ಗೋಧಿ ಹಿಟ್ಟು ಆದ ನಂತರ ಇಲ್ಲೇ ಅಜ್ವಾನ್ ಹಾಕಿದ್ದೀವಿ ರೀ. ಅಜ್ವಾನ್ ಆದ ನಂತರ ಎಣ್ಣೆ ಹಾಕಿದ್ದೀವಿ ರೀ, ಗಾಂಧಿ ಎಣ್ಣೆ ಒಂದು 2 ಚಮಚದಷ್ಟು ರೀ. ಉಪ್ಪಿಟ್ಟು ತಿನ್ನೋ ಚಮಚದಲ್ಲೇ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನು ಆ ನಂತರ ನೀರು ಹಾಕಿ ನಾದಬೇಕ್ರಿ. ಒಂದು ಸ್ವಲ್ಪ ಮೈದಾನು ಹಾಕಿವ್ರಿ, ಅದ್ರ ಜೊತೆ ಗೋಧಿ ಹಿಟ್ಟು ಹಾಕಿವ್ರಿ. ಎರಡು ಥರ ಮಿಕ್ಸ್ ಮಾಡಿ ನಾದಿದ್ದೀವಿ ನಾವು. ಈಗ ಏನೈತ್ರಲ್ಲ ಇಲ್ಲಿ ತೋರ್ಸಕತ್ತೀವಿ, ಈ ರೀತಿ ಹಿಟ್ಟು ಇರ್ಬೇಕ್ರಿ. ಅದು ಅಂದ್ರೆ ಮಾಡಕ್ಕೆ ಚಲೋ ಅನ್ನಿಸ್ತೈತಿ. ಒಂದು 10 ನಿಮಿಷ ಮುಚ್ಚಿಡಿದ್ರಿ. ಇಲ್ಲೇ ಒಂದು 2 ಬಟಾಟಿ ಕುದಿಸಿ ಇಟ್ಕೊಂಡೀವ್ರಿ ನಾವು. ಹಣ್ಣಂಗೆ ಕುದಿಸ್ಬೇಕ್ರಿ ಅವ ಥರನ. ನೋಡ್ರಿ ಈಗ ಅದನ್ನೆಲ್ಲ ಹೆಂಗೆ ಇದು ಮಿಕ್ಸ್ ಮಾಡಾಯ್ತು. ಇಲ್ಲೇ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸ್ಮಿ ಹಾಕಾಕತ್ತೀವಿ ನೋಡ್ರಿ. ಸಾಸ್ಮಿ ಚಟಪಟ ಅನ್ಬೇಕ್ರಿ, ಅಂದ್ರೆ ಬಾಯಾಗ ಕೈ ಅನ್ಸಂಗಿಲ್ಲ. ಇಲ್ಲೇ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿತ್ರಿ. ಇಲ್ಲೇ ಹಸಿಮೆಣ್ಸಿಕಾಯಿ ಕಟ್ ಮಾಡಿಟ್ಟಂಥ ಹಸಿಮೆಣ್ಸಿಕಾಯಿ ಹಾಕಿದ್ದೀವಿ ರೀ. ಸಣ್ಣಂಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೋಬೇಕ್ರಿ ಅಗದಿ. ಇಲ್ಲೇ ಧನಿಯಾ ಪೌಡ್ರ್ ಹಾಕಿದ್ದೀವಿ ರೀ. ಇದು ಖಾರದ ಪುಡಿ ಹಾಕಿದ್ದೀವಿ ರೀ. ಅರಿಶಿನ ಪುಡಿ ಹಾಕಿದ್ದೀವಿ ರೀ. ಇಲ್ಲೇ ಗರಂ ಮಸಾಲ ಹಾಕಿದ್ದೀವಿ ರೀ. ಇಲ್ಲೇ ಒಂದು ಅರ್ಧ ಹೋಳು ಲಿಂಬು ಹಿಂಡಬೇಕ್ರಿ. ದೊಡ್ಡದಿದ್ರೆ ಸ್ವಲ್ಪ ಹಿಂಡಬೇಕ್ರಿ. ನೋಡ್ರಿ ಈ ರೀತಿ ಎಲ್ಲ ಕೂಡಿಸ್ಕೋಬೇಕು. ಇದನ್ನು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಹೊರಗಿಂದ ಒಂದೇ ತರೋದಕ್ಕೆ ತಿನ್ನೋದಕ್ಕೆ ಇನ್ನೊಂದು ಸ್ವಲ್ಪ ತಿನ್ಬೇಕಪ್ಪ ಅನ್ನಿಸ್ತಿರ್ತೈತಿ. ಮನ್ಯಾಗಾದ್ರೆ ಒಂದು 4 ಜಾಸ್ತಿನೂ ಮಾಡ್ಬೋದು, ಮತ್ತೊಂದು ತಿನ್ಬೋದು ರೀ. ಮಸ್ತ್ ಅಂದ್ರೆ ಮಸ್ತ್ ಹಾಕೋರಿ ಸಮೋಸ. ನೋಡ್ರಿ ಅದು ಬಟಾಟಿ ಕುದಿಸಿಟ್ಟಂಥ ಬಟಾಟಿ ಸಣ್ಣ ಕೈಲೇ ಒಡಿಬೇಕ್ರಿ. ಒಡೆದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕ್ತೀವ್ರಿ. ಉಪ್ಪು ಆದ ನಂತರ ಒಂದು ಸ್ವಲ್ಪ ಸಕ್ಕರೆ ಹಾಕಾಕತ್ತೀವ್ರಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ಯಾರಿ. ನೀವು ಮಾಡಿ ನೋಡ್ರಿ, ಹೆಂಗೆ ಅನ್ನೋದು ನೀವು ಕಮೆಂಟ್ನಾಗ ತಿಳಿಸ್ರಿ. ಮತ್ತು ನಾವು ಹೊಸ ರೆಸಿಪಿ ಮಾಡಿ ಹಾಕ್ತೀವ್ರಿ. ಈಗಾಗಲೇ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಾಕ್ತೀರಿ. ಇದೇ ರೀತಿ ದಯವಿಟ್ಟು ಮುಂದೆ ಹಿಂಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ದಯವಿಟ್ಟು ಮರಿಬೇಡ್ರಿ. ನೋಡ್ರಿ ಈ ರೀತಿ ಆಗ್ಬೇಕ್ರಿ. ಅದು ಬಟಾಟೆ ಅನ್ನೋದು ಉಳಿಬಾರ್ದು ರೀ, ಅಂದ್ರೆ ಅದ್ರೊಳಗೆ ತುಂಬಾಕ ಚಲೋ ಅನ್ನಿಸ್ತೈತ್ರಿ ಅದು. ನೋಡ್ರಿ ಈಗ ಹಿಟ್ಟು ರೆಡಿ ಆಗೈತಿ. ಇಲ್ಲಿ ಈ ರೀತಿ ಗಟ್ಟಿ ಇರ್ಬೇಕ್ರಿ. ಅದು ಅಜ್ವಾನ ಇದ್ರೊಳಗೆ ಹಾಕಿ ನಾದ್ಬೇಕ್ರಿ. ಅದು ಹಿಟ್ಟಿನ್ಯಾಗನ ಅಂದ್ರೆ ಭಾರಿ ಟೇಸ್ಟ್ ಆಕತ್ರಿ. ನೋಡ್ರಿ ಈಗ ಈ ರೀತಿ ಉದ್ದಕ್ಕೆ ಮಾಡ್ಕೊಂಡು ಚಾಕೋದ್ಲೆ ಕಟ್ ಮಾಡ್ಕೋದ್ರಿ, ಅಂದ್ರೆ ಒಂದೇ ಲೆವೆಲ್ ಹಾಕವು. ಈಗ ನೋಡ್ರಿ ನಾವು ಕಟ್ ಮಾಡಾಕ್ತೀವಿ. ಇಲ್ಲಿ ಹಿಂಗಷ್ಟು ಕಟ್ ಮಾಡಿ ಇಟ್ಕೋದ್ರಿ ಒಮ್ಮೆ, ಅಂದ್ರೆ ಮಾಡೋಕೆ ಚಲೋ ಅನ್ನಿಸ್ತತ್ರಿ. ಅಟ ಕೈಲಿ ಹರರ್ದನ ನಾವು ಒಂದು ದೊಡ್ಡದ ಒಂದು ಸಾಂದ ಹಾಕತಿ. ಈ ರೀತಿ ಮಾಡಿ ಇಟ್ಕೊಂಡ್ಬಿಡೋರು ಒಮ್ಮೆ. ನೋಡ್ರಿ ಈಗ ಇಲ್ಲೇ ಹಿಟ್ಟು ಉದುರಿಸಿ ಲಟ್ಸೋದು ತೋರಿಸ್ತೀವಿ ನೋಡ್ರಿ. ಈಗ ಭಾಳ ಬೆಸ್ಟ್ ಆಗ್ಯಾವ್ರಿ. ಅದು ತುಂಬಿ ಮಾಡೋದು ಪಲ್ಯ ಅಂತೂ ಭಾರಿ ಟೇಸ್ಟ್ ಆಗೈತ್ರಿ. ಹಂಗೆಲ್ಲ ಥರ ಹಾಕಿ ಮಾಡಿದಕ್ಕೆ ನೋಡ್ರಿ ಈ ರೀತಿ ತೆಳ್ಳಗಾಗ್ಬೇಕ್ರಿ, ಅಂದ್ರೆ ಒಳಗಿಂದು ಬೇಂದು ಬರ್ತೈತ್ರಿ. ಅದು ತೆಳ್ಳಗೆ ಲಟ್ಟಿಸ್ಕೋದ್ರಿ. ಗುಂಡ್ಕನ ಲಟ್ಸೋದು,
ಆ ನಂತರ ಕಟ್ ಮಾಡೋದ್ರಿ. ಈ ರೀತಿ ಲಟ್ಸೋದ್ರಿ ಅವನ್ನ. ನೋಡ್ರಿ ಈಗ ಕಟ್ ಮಾಡೋದು ತೋರ್ಸಾಯ್ತು. ನೋಡ್ರಿ ಇಲ್ಲೇ ಇನ್ನೊಂದು ಲಟ್ಸಾಯ್ತು. ನಾವು ಹೆಂಗೆ ಮಾಡ್ತಾರಪ್ಪ ಆತಿದ್ವು ನಮಗೂ ಗೊತ್ತಿದ್ರಕ್ಕಿಲ್ರಿ. ಇದೇ ಸಲ ಮಾಡಿದ್ದೆವು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ಯಾವ್ರಿ ಸಮೋಸ. ಅದಕ್ಕೆ ಹೇಳಾಯ್ತೀವ್ರಿ, ನೀವು ಮಾಡಿ ನೋಡ್ರಿ ಹೆಂಗೆ ಅನ್ನೋದು ನಮಗೂ ತಿಳಿಸ್ರಿ ಕಮೆಂಟ್ನ್ಯಾಗ ಹೆಂಗೆ ಆಗ್ಯಾವ ಅನ್ನೋದು. ಮೈದಾ ಹಿಟ್ಟಿಲಿ ಅಷ್ಟನ್ನು ಮಾಡ್ತಾರೆ ರೀ. ನಾವು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿವ್ರಿ, ಗೋಧಿ ಹಿಟ್ಟು ಮಿಕ್ಸ್ ಮಾಡೀವ್ರಿ. ನೋಡ್ರಿ ಈ ರೀತಿ ಲಟ್ಟಿಸ್ಕೋಬೇಕ್ರಿ. ಹಂಗೆ ಒಂಥರ ಗುಂಡ್ಕು ಮಾಡಿ ತೋರಿಸಿವ್ರಿ. ಇದೊಂಥರ ಉದ್ದಕ್ಕೆ ಮಾಡಿದೀವ್ರಿ. ಉದ್ದಕ್ಕೆ ಮಾಡಿ ಹಿಂಗೆ ನಡ್ಬಾರ್ಕ್ ಕಟ್ ಹೊಡೆದೀವ್ರಿ. ಅದು ಗುಂಡಕ್ಕೆ ಮಾಡಿ ಹಂಗೂ ಮಾಡಿದೀವ್ರಿ. ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದ್ರಿ ಪಲ್ಯ, ಇಲ್ಲಾಂದ್ರೂ ಸ್ವಲ್ಪ ಹಾಕಿ ಮಾಡ್ಬೋದ್ರಿ, ಅದೇನಿಲ್ಲ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ಸಮೋಸ. ಬಾಯಾಗಂತೂ ಅಷ್ಟು ಟೇಸ್ಟ್ ಆಗ್ಯಾವ್ರಿ. ಈ ರೀತಿ ಮಾಡಿ ಇಟ್ಕೋಬೇಕ್ರಿ ಅವನಷ್ಟು, ಅಂದ್ರೆ ಕರಿಯಾಕ ಜಲ್ದಿ ಜಲ್ದಿ ಇದಾಕತ್ರಿ. ಈಗ ನೋಡ್ರಿ ಇಲ್ಲೇ ಮತ್ತೆ ಲಟ್ಸಾಯ್ತೀವಿ. ಅದ್ರ ಜೊತೆ ಸಾಸ್ ಹಚ್ಕೊಂಡು ತಿನ್ಬೋದು, ಹಂಗನೂ ತಿನ್ಬೋದು ರೀ. ಎಲೆ ಮಾತ್ರ ತೆಳ್ಳಗಾಗ್ಬೇಕ್ರಿ, ಅಂದ್ರೆ ಕುರು ಎಲ್ಲ ಬೇಂದು ಬರ್ತೈತ್ರಿ. ದಿಪ್ಪಾತು ಎಲೆ ಅಂದ್ರೆ ಸಮೋಸ ಒಳಗಿನ ಪದರ ಅಂತರೂ ಮತ್ತು ಬೇಯ್ದಿಲ್ರಿ ಅದು. ಈ ರೀತಿ ನೋಡ್ರಿ ಇಲ್ಲಿ ನಾವು ಲಟ್ಸಾಯ್ತೀವಲ್ರಿ, ಈಗ ಇಲ್ಲಿ ಕಲ್ಲು ಕಾಣಕತ್ತೈತಿ ನೋಡ್ರಿ ತೆಳಗಿಂದು. ಈ ರೀತಿ ಆಗ್ಬೇಕ್ರಿ ಅದು. ಹಿಂಗಾಗ್ಬೇಕ್ರಿ. ಈ ರೀತಿ ಆದ್ರೆ ಚಲೋ ಅನ್ನಿಸ್ತೈತ್ರಿ. ನೋಡ್ರಿ ಈಗ ಇದೇ ಉದ್ದಕ್ಕೆ ಮಾಡಿ ಹಿಂಗೆ ಇದನ್ನು ಮಾಡಿದ್ದೀವ್ರಿ. ಈಗ ರೌಂಡ್ ಶೇಪ್ ಮಾಡಿ ಒಂದು ಸ್ವಲ್ಪ ರೀ ಇಲ್ಲಿ ದಂಡಿಗೆ ಮಡಚಬೇಕಾದ್ರೆ ಒಂದು ಈಟ ನೀರು ಹಸಿಗೈ ಮಾಡ್ಕೊಂಡು ಹಚ್ಬೇಕ್ರಿ. ಅದಕ್ಕೆ ಅಂದ್ರೆ ಹಿಡ್ಕೋತೈತ್ರಿ. ಒತ್ತು ಮುಂದೆ ಮಾತ್ರ ಇಲ್ಲಿ ಭಾಳ ಚಂದ ಒತ್ತಬೇಕ್ರಿ, ಇಲ್ಲಾರ ಬಾಯಿ ಬಿಡ್ತೈತ್ರಿ ಎಣ್ಣೆಗೆ ಹಾಕಿದ ಗುಪ್ಲೆ. ಕೈಯಾಗ ಹಿಡಿದ್ರೆ ಮುಟ್ಗ್ಯಾಗ ಹಿಂಗೆ ಹಿಡಿದ್ರೆ ಈ ಟೈಪ ಇದಾಗಬೇಕ್ರಿ ಅದು. ಅಂದ್ರೆ ತುಂಬಾಕು ಅನ್ನುವಕತ್ರಿ, ಅಲ್ಲಿ ಎಣ್ಣೆಗೆ ಬಿಟ್ಟರು ಬಾಯಿ ಬಿಡುದಿಲ್ರಿ ಅವು ಎಲೆ. ನೋಡ್ರಿ ಇಲ್ಲೇ ಈ ರೀತಿ ಒಂದು ಸ್ವಲ್ಪ ಹಚ್ಕೊಂಡು ಅದನ್ನು ಈ ರೀತಿ ಒತ್ತಬೇಕ್ರಿ ಎರಡು ಸೇರಿ. ನೋಡ್ರಿ ಈಗ ಇದೇ ರೀತಿ ನಾವು ಅಷ್ಟು ಉಳ್ಳಿದು ಮಾಡಿಟ್ಟಿವ್ರಿ. ನೋಡ್ರಿ ಇಲ್ಲೇ ಅದು ಒಂದ್ರೊಳಗೆ ಕಟ್ ಮಾಡಿದ್ದೀವ್ರಲ್ಲ, ಅದನ್ನೊಂದು ತುಂಬ ತೋರಿಸ್ತೀವ್ರಿ. ಈಗ ಈ ರೀತಿ ಅದನ್ನು ಕ್ರಾಸ್ ಮೇಲೆ ತೊಗೊಂಡ್ರನ ಮಡ್ಚೋದ್ರಿ. ಈ ಟೈಪ್ ಆಗ್ಬೇಕ್ರಿ ಅದು. ಈ ಟೈಪ್ ಆದ್ರೆ ತುಂಬಾಕ ಚಲೋ ಅನ್ನಿಸ್ತೈತ್ರಿ. ನೋಡ್ರಿ ಅಂಗಡಿಯೂ ಏನು ಮಾಡೋದ್ರಿ, ಅದಕ್ಕಿಂತ ಮಸ್ತ್ ಆಗ್ಯಾವ್ರಿ ಇವು. ಬಾಯಾಗ ತಿನ್ನಕ್ಕೆ ಅಷ್ಟು ಟೇಸ್ಟ್ ಆಗ್ಯಾವ್ರಿ. ನೋಡ್ರಿ ಈಗ ಮತ್ತೆ ಲಟ್ಸು ತೋರಿಸ್ತೈತ್ರಿ.
ಇಂಥ ಕಲ್ಲು ಮೇಲೆ ಮಾಡಿದ್ರೆ ಎಲ್ಲಿ ಭಾರಿ ತಿಳು ಆಕ್ಕವ್ರಿ ಇವು. ನಾವು ಚಪಾತಿ ಮಾಡೋ ಮನೆ ಮೇಲೆ ಮಾಡಿದ್ರೆ ಒಂದು ಸ್ವಲ್ಪ ದಿಪ್ಪ ಆಕತ್ರಿ, ಇಷ್ಟೊಂದು ತಿಳು ಅನ್ಸಂಗಿಲ್ಲ. ಇಂಥ ಕಲ್ಲು ಇದ್ರೆ ಕಲ್ಲು ಮೇಲೆ ಮಾಡೋದು ಭಾಳ ಚಲೋ ರೀ ಇದು. ಏನು ಜಲ್ದಿನ ಹಾಕತ್ರಿ, ಅದೇನು ಲೇಟ್ ಆಗಂಗಿಲ್ಲ. ಪಲ್ಯ ಐತಿ ರೆಡಿ ಮಾಡ್ಕೊತಂದ್ರೆ ಒಳಗೆ ತುಂಬೋದು ಈ ರೀತಿ ಜಲ್ದಿನ ಹಾಕತ್ರಿ. ಇಷ್ಟ ನೋಡ್ರಿ. ಇದು ಒಳಗೆ ಒಂದು ಸ್ವಲ್ಪ ಅದ ಕ್ರಾಸ್ ಮೇಲೆ ಹಿಂಗೆ ಕೂಡಬೇಕ್ರಿ. ಅದು ಕುಡಿದ್ರೆ ಮುಗಿದು ಹೋತ್ರಿ. ಎಷ್ಟು ಮಾಡೋದು ಈ ರೀತಿ ಇಟ್ಕೊಂಡು ತುಂಬಿಬಿಡೋದ್ರಿ. ಈಗ ನೋಡ್ರಿ ಅದು ಕಟ್ ಮಾಡಿ ಇಟ್ಟಂಥದ್ದು ಅದನ್ನೊಂದು ತುಂಬು ತೋರಿಸ್ತೀವಿ ರೀ. ಹೆಂಗೆ ಮಾಡಿರ್ತಾರತ್ತಿದ್ದೀವಿ ರೀ ನಾವು. ಅದೇನು ಭಾಳ ಈಜಿ ಐತ್ರಿ ಸಮೋಸ ಮಾಡೋದು. ನೋಡ್ರಿ ಈಗ ಇಷ್ಟು ಮಾಡಿಬಿಟ್ರೆ ಮುಗಿದು ಹೋತ್ರಿ. ಮತ್ತೊಂದು ಸ್ವಲ್ಪ ಹಸಿ ಕೈಲೇ ಇಲ್ಲಿ ದಂಡಿಗಂತೂ ಹಚ್ಚಬೇಕ್ರಿ. ಅದನ್ನ ಕಂಪಲ್ಸರಿ ಹಚ್ಚಿದ್ರೂ ಚಲೋ ಆಕತ್ರಿ. ಅಂದ್ರೆ ಎಣ್ಣೆ ಹಾಕಿದ ಗುಪ್ಲೆ ಬಾಯಿ ಬಿಡ್ತಂದ್ರೆ ಎಣ್ಣೆನೂ ವೇಸ್ಟ್ ಆಕೈತಲ್ರಿ. ಅದಕ್ಕೆ ಇದು ಒತ್ತು ಮುಂದೆ ಒಂದು ಸ್ವಲ್ಪ ಸರಿಯಾಗಿ ಒತ್ತಬೇಕ್ರಿ. ನೋಡ್ರಿ ಈ ರೀತಿ ಅಷ್ಟು ಮಾಡಿಟ್ಟದೀವ್ರಿ ನಾವು. ಒಮ್ಮೆ ಮಾಡಿಟ್ಕೊಂಡನ ಕರಿ ಹಾಕಿತ್ತೀವ್ರಿ ಒಮ್ಮೆ. ಯಾಕಂದ್ರೆ ಒಂದೊಂದು ಅಂದ್ರೆ ಲೇಟ್ ಆಕೈತಲ್ರಿ ಮಾಡೋದು. ನೋಡ್ರಿ ಈಗ ಆತು ನೋಡ್ರಿ. ಭಾಳ ಅಂದ್ರೆ ಭಾಳ ಈಜಿ ಐತ್ರಿ. ಅದೇನೇನು ಇದು ಅದು ಕ್ರಾಸ್ ಮೇಲೆ ಹಿಂಗೆ ಕೂಡಬೇಕ್ರಿ. ಮಸ್ತ್ ಹಾಕವ್ರಿ ಅಂದ್ರೆ. ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ. ಈ ರೀತಿ ಬೋಲ್ ಗತಿ ಆಗ್ಬೇಕ್ರಿ. ಅದು ಹಿಂಗೆ ಅಂದ್ರೆ ಅದು ತುಂಬಾಕು ಅನ್ನುವಕತ್ರಿ. ನೋಡ್ರಿ ರೆಡಿ ಆಯ್ತು ನೋಡ್ರಿ. ಈಗ ಇಲ್ಲಿ ನೋಡ್ರಿ ಅಷ್ಟು ಒಮ್ಮೆ ಮಾಡಿ ಇಟ್ಕೊಂಡಿವ್ರಿ ಈ ರೀತಿ. ಅದಕ್ಕೆ ನಿಮಗೆ ತೋರಿಸೋದಶಿಂದ ಅಷ್ಟು ಒಮ್ಮೆ ಹಿಂಗೆ ಮಾಡಿ ಇಟ್ಕೊಂಡು ಕರಿಯಾಕೈತಿದ್ವಿ ಅಂದ್ರೆ ಜಲ್ದಿ ಆಕತ್ರಿ. ಅಂದ್ರೆ ಸುಮ್ಮನೆ ಎಣ್ಣೆನೂ ಕಾಯ್ತೈತೆ ಅಲ್ರಿ ಅಲ್ಲಿ. ಒಮ್ಮೆ ಮಾಡಿದ್ವಿ ಅಂದ್ರೆ ಕರೆಕ್ಟ್ ಅನ್ನಿಸ್ತೈತೆ ರೀ. ಈಗ ನೋಡ್ರಿ ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಇಟ್ಟು ಕಡಾವಿಗೆ ಎಣ್ಣೆ ಹಾಕಾಕತ್ತೀವಿ ನೋಡ್ರಿ. ಕರಿದಕ್ಕೆ ಎಷ್ಟು ಬೇಕಷ್ಟ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಒಂದೊಂದಾಗಿ ಎಣ್ಣೆ ಬಿಡ್ತೀವಿ. ಇನ್ನು ಎಣ್ಣೆ ಕಾದೈತ್ರಿ. ನೋಡ್ರಿ ಒಂದು 4 ಹಾಕಿವ್ರಿ ನಾವು. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಅಷ್ಟು ಕುರು ಆಗ್ಯಾವ್ರಿ ಬಾಯಾಗ. ಕೊಂಡು ತಂದದ್ರಕ್ಕಿಂತಲೂ ಭಾರಿ ಬೆಸ್ಟ್ ರೀ. 2 ಆದರೂ ತಿನ್ಬೋದು ರೀ, 3 ಆದರೂ ತಿನ್ಬೋದು ರೀ ಮನ್ಯಾಗ ಮಾಡಿದ್ದಂದ್ರೆ. ಅಂದ್ರೆ ಮಾಡ್ತಿರ್ತೀವಂದ್ರೆ ಜಾಸ್ತಿನ ಮಾಡ್ತಿರ್ತೀವಲ್ರಿ. ಒಂದೇ ತಂದ್ರೆ ಅದ ತಿನ್ನಲ್ದಂಗೆ ಆಕೈತ್ರಿ. ಮನ್ಯಾಗ ಆದ್ರೆ 1-2 ಹೆಚ್ಚಿಗೆ ತಿನ್ಬೋದು. ನೋಡ್ರಿ ಈ ರೀತಿ ಸಣ್ಣಗೆ ಉರಿ ಇಟ್ಟ ಕರಿಬೇಕ್ರಿ. ಅದು ಅಂದ್ರೆ ಒಳಗಿನ ಮೇನು ಹಿಟ್ಟು ಅದು ಬೇಂದು ಬರ್ಬೇಕಲ್ರಿ. ಈ ರೀತಿ ಕಲರ್ ಬರೋವರೆಗೂ ಕರಿಬೇಕ್ರಿ.
ನೋಡ್ರಿ ಈಗ ನಾವಿಲ್ಲಿ ಸಣ್ಣಂಗೆ ಇವ್ರು ಇಟ್ಟಾಗ ಕರಿಯಾಕತ್ತೀವಿ ರೀ. ಈ ರೀತಿ ತಿರುಗಾಡ್ಕೋತನ ಇರ್ಬೇಕ್ರಿ ಮತ್ತವತ್ರನ. ಕಲರ ಈ ರೀತಿ ಕೆಂಪು ಮುಡಿ ಮೇಲೆ ಬರೋವರೆಗೆ ಕರಿಬೇಕ್ರಿ. ಇಲ್ಲಿ ಸಮೋಸ ರೆಡಿ ಆಗ್ಯಾವ್ರಿ. ಈ ರೀತಿ ಆಗ್ಬೇಕ್ರಿ ಕಲರ. ನೋಡ್ರಿ ಇಲ್ಲೇ ಪ್ಲೇಟಿಗೆ ಹಾಕೀವಿ. ಈಗ ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.